ಸಾಕಷ್ಟು ಜನರುಗಳ ಮನೆ ಇರಲಿಲ್ಲ, ನಿವೇಶನ ಇರಲಿಲ್ಲ. ಕನಸಿಗೆ ಒಂದು ಒಳ್ಳೆಯ ರೂಪ ಕೊಟ್ಟು ಅವರ ಕನಸನ್ನ ನೆರವೇರಿಸಿದ್ರಿ, ಅವ್ರ ಮನೆ ಬೆಳಕಾದ್ರಿ. ಮೈಸೂರು ಜಗತ್ ಪ್ರಸಿದ್ಧ ಮೈಸೂರೇ. ಜಗತ್ ಪ್ರಸಿದ್ಧ ಮೈಸೂರಿನ ನಾಗರಿಕ ಅನ್ನೋದು ನನಗೆ ಹೆಮ್ಮೆ ಕೂಡ. ಮೈಸೂರು ನಗರದ ಸುತ್ತ ಎಲ್ಲೆಲ್ಲ ಹಳ್ಳಗಳು ಹರಿತಾವೋ ಆ ಹಳ್ಳಗಳ ಆ ಕಡೆ ಈ ಕಡೆ ಮನೆಗಳನ್ನ ಕಟ್ಟಿದ್ರು. ಹಳ್ಳಿಗಳ ಆ ಕಡೆ ಈ ಕಡೆ ಪಕ್ಕದಲ್ಲಿ ಗುಡಿಸಲುಗಳಾಕ್ಬಿಟ್ರು. ಇಂಥ ದುಸ್ಥಿತಿ ಮೈಸೂರು ನಗರಕ್ಕೆ ಬಂದಂಥದ್ದು 1970-80 ದಶಕದಲ್ಲಿ. ಅಭಿವೃದ್ಧಿ ಮಜಲು ಅಂತಂದಾಗಲೇ ನೆನಪಾಗ್ತಕ್ಕಂಥದ್ದು ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಯೋಜನಾಬದ್ಧ ನಗರವಾಗಿ ಮಾಡಬೇಕು ಅಂಥೇಳಿ ವಿಶ್ವಸ್ತ ಮಂಡಳಿ, ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿಯನ್ನು ಸ್ಥಾಪನೆ ಮಾಡಿದ ಕೀರ್ತಿ ಅವ್ರಿಗೆ ಸೇರೋದು. ನನ್ನ ಮನಸ್ಸಲ್ಲಿ ಏನಂದರೆ, ಎಲ್ಲಿ ವಿಫಲರಾಗಿದ್ದೀರೋ ನೀವು, ನಿಮ್ಗೆ ಅವನು ಹೊಡೆಯೋ ಹಕ್ಕು ಕೂಡ ಇಲ್ಲ. ಆ ಮಾತು ನನಗೆ ನಡ್ಕೊಳ್ಳೋಕೆ ಸಾಧ್ಯ ಆಯ್ತು. ನನಗೆ 50,000 ನಿವೇಶನಗಳ ವ್ಯವಸ್ಥೆ ಮಾಡಿದೆ. ಎಷ್ಟು 18 ತಿಂಗಳಲ್ಲಿ. ಯಾರು ನಾಯಕತ್ವ ವಹಿಸ್ಕೊಂಡಿರ್ತಾರೋ ಅವರು ಪ್ರಾಮಾಣಿಕವಾಗಿದ್ದರೆ ಆ ಇಡೀ ವ್ಯವಸ್ಥೆ ಪ್ರಾಮಾಣಿಕವಾಗಿರುತ್ತೆ, ಕರೆಕ್ಟಾಗಿರುತ್ತೆ ಅಂತನಾ? ಈ ಭಾರತ ಭೂಮಿ ಒಳಗೆ ಈ ಜನ, ಈ ಮಂಡಲ ಹುಟ್ಟಿರೋರು ಪ್ರಾಮಾಣಿಕರಾಗಿದ್ದಾರೆ. ಕೆಡಿಸ್ತಾ ಇದ್ದೇವೆ ನಾವು. ಸಿಟಿ ಬಸ್ ಕಾಯ್ತಿದ್ರೆ ಕಾರ್ ನಿಲ್ಲಿಸಿ ಕೂರಿಸ್ಕೊಂಡು ಹೋಗೋರು. ಸುಮಾರು 30 ವರ್ಷ ಅದೇ ರೀತಿ ಇದ್ದೆ ನಾನು. ಅವತ್ತಿಗೂ ಇವತ್ತಿಗೂ ನೀವು ಕಂಡಂಗೆ ಎಷ್ಟು ವ್ಯತ್ಯಾಸ ಇದೆ ಸರ್? ಕೆಡಿಸೋನು ವ್ಯಕ್ತಿಯೇ, ಸರಿಪಡಿಸೋನು ವ್ಯಕ್ತಿಯೇ. ಈ ಉಗೆ ಮಾದೇಗೌಡ್ರೆ ಅಂತ ಹಾಕಿರೋ ಅರ್ಥನೇ ಮಾದೇಗೌಡ್ರಿಗಲ್ಲ. ಅದು ಆ ಕಾರ್ಯಕ್ರಮಕ್ಕೆ, ಆ ಸಿದ್ಧಾಂತಗಳಿಗೆ ಇವತ್ತು ಮೆರವಣಿಗೆ ಆಗ್ತಾ ಇರೋದು ಅವಕ್ಕೆ. ಮೂಡಾದಲ್ಲಿ ಅಧ್ಯಕ್ಷರಾಗಿದ್ದಂತಹ ಅವಧಿಯಲ್ಲಿ ಸಾಕಷ್ಟು ಜನಪರ ಕಾರ್ಯಗಳನ್ನು ಮಾಡಿ ನಿವೇಶನ ರಹಿತರಿಗೆ ನಿವೇಶನವನ್ನು ಕಟ್ಟಿಕೊಟ್ಟು ಅವರು ಬಾಳಿಗೊಂದು ಬೆಳಕಾದಂಥವರು ಡಿ ಮಾದೇಗೌಡರು. ಅದಕ್ಕೋಸ್ಕರನೇ ಅವ್ರನ್ನ ಮನೆ ಮಾದೇಗೌಡರು ಅಂತ ಕೂಡ ಕರೀತಾರೆ. ಈಗ ನಾಳೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರಿ ಉಗೆ ಮಾದೇಗೌಡರಿಗೆ ಎನ್ನುವಂತಹ ಒಂದು ಅಭಿನಂದನಾ ಸಮಾರಂಭವನ್ನು ಮೈಸೂರಲ್ಲಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಡಿ ಮಾದೇಗೌಡರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರಿಂದ ಅವರ ಅಧ್ಯಕ್ಷರಾಗಿದ್ದಂತಹ ಅವಧಿಯಲ್ಲಿ ಏನೆಲ್ಲ ಸೇವೆ ಮಾಡಿದ್ರು, ಅವತ್ತಿನ ಪರಿಸ್ಥಿತಿ ಹೇಗಿತ್ತು, ಅವರ ಜರ್ನಿ ಹೇಗಿತ್ತು ಅನ್ನೋದನ್ನು ಅವ್ರ ಮಾತಿನಿಂದ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಶಾಸಕರಾಗಿದ್ರಿ, ಮೂಡ ಅಧ್ಯಕ್ಷರಾಗಿದ್ರಿ. ಆ ಸಂದರ್ಭದಲ್ಲಿ ಹೆಂಗಿತ್ತು ಪರಿಸ್ಥಿತಿ? ಅಂದರೆ ಸಾಕಷ್ಟು ಜನರುಗಳ ಮನೆ ಇರಲಿಲ್ಲ, ನಿವೇಶನ ಇರಲಿಲ್ಲ, ಸ್ವಂತ ಮನೆ ಕಟ್ಕೋಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಆ ಕನಸಿಗೆ ಒಂದು ಒಳ್ಳೆಯ ರೂಪ ಕೊಟ್ಟು ಅವರ ಕನಸನ್ನ ನೆರವೇರಿಸಿದ್ರಿ, ಅವ್ರ ಮನೆ ಬೆಳಕಾದ್ರಿ. ಹೆಂಗಿತ್ತು ಸರ್ ಅವತ್ತಿನ ಪರಿಸ್ಥಿತಿ? ನನಗೆ ಹೆಮ್ಮೆ ಅಂತ ಅನ್ನಿಸ್ತದೆ. ಆವತ್ತು ಮತ್ತು ಇವತ್ತು ಮೈಸೂರು ಜಗತ್ ಪ್ರಸಿದ್ಧ ಮೈಸೂರೇ. ನಾನು ಜಗತ್ ಪ್ರಸಿದ್ಧ ಮೈಸೂರಿನ ನಾಗರಿಕ ಅನ್ನೋದು ನನಗೆ ಹೆಮ್ಮೆ ಕೂಡ. ಮೈಸೂರಿನಲ್ಲಿ ಹುಟ್ಟೋದು, ಅಲ್ಲಿ ವಾಸ ಮಾಡೋದೇ ಒಂದು ಹೆಮ್ಮೆ. ಆ ಪ್ರತೀತಿ ಇದೆ, ಅದು ಬೇರೆ ಮಾತು. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಪ್ರಾಕೃತಿಕ ಕಾರಣಗಳು ಇದ್ದಾವೆ, ರಾಜಕೀಯ ಕಾರಣಗಳು ಇದ್ದಾವೆ. ಅಲ್ಲಿ ಅಭಿವೃದ್ಧಿ ಮಜಲುಗಳನ್ನು ಕೂಡ ನಾವು ಲೆಕ್ಕ ಹಾಕಬೇಕಾಗ್ತದೆ ಅಲ್ಲ. ಅಭಿವೃದ್ಧಿ ಮಜಲು ಅಂತಂದಾಗಲೇ ನೆನಪಾಗ್ತಕ್ಕಂಥದ್ದು ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು. ಈ ರಾಜ್ಯಕ್ಕಷ್ಟೇ ಅಲ್ಲ, ಈ ನಗರಕ್ಕೂ ಕೂಡ ಅವರು ಸಲ್ಲಿಸಿದ ಸೇವೆ ಅದಲ್ಲ, ಅದನ್ನು ಬಹಳ ಸ್ಮರಣೀಯವಾದಂಥದ್ದು. ಮುಖ್ಯವಾಗಿ ಈ ನಗರದ ಅಭಿವೃದ್ಧಿಯನ್ನು ಯೋಜನಾಬದ್ಧ ನಗರವಾಗಿ ಮಾಡಬೇಕು ಅಂಥೇಳಿ, ಸುಂದರ ನಗರವಾಗಿ ಇದನ್ನು ಪರಿವರ್ತನೆ ಮಾಡಬೇಕು ಅಂಥೇಳಿ ಆವತ್ತೇ ಇಡೀ ಭರತಖಂಡದಲ್ಲಿ ಮೊದಲನೇ ವಿಶ್ವಸ್ತ ಮಂಡಳಿ, ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿಯನ್ನು ಸ್ಥಾಪನೆ ಮಾಡಿದ ಕೀರ್ತಿ ಅವ್ರಿಗೆ ಸೇರೋದು. ನನಗೆ ಹೆಮ್ಮೆ ಏನು ಅಂತಂದರೆ, ಅಂತಹ ಮಂಡಳಿಯ ಅಧ್ಯಕ್ಷನಾದೆ ನಾನು 80ರ ದಶಕದಲ್ಲಿ. ಅದು ಒಂದು ಭಾಗ. ಆದರೆ ಆವತ್ತು ಪರಿಸ್ಥಿತಿ, ಆವತ್ತಿನ ವ್ಯವಸ್ಥೆ ಯೋಜನಾಬದ್ಧವಾಗಿ ನಡ್ಕೊಂಡು ಬಂತದ್ದು. 80ರ ದಶಕಕ್ಕೆ ಬರೋದ್ರೊಳಗೆ ಮೈಸೂರು ನಗರದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಅನಧಿಕೃತ ಬಡಾವಣೆಗಳ ನಿರ್ಮಾಣ ಆಗಿತ್ತು ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ. ಅಂದರೆ 16,000 ಕುಟುಂಬಗಳು ನೀರಿಲ್ಲದೆ, ದೀಪ ಇಲ್ಲದೆ, ರಸ್ತೆ ಇಲ್ಲದೆ ಹೊಲಗಳಲ್ಲಿ ಮನೆ ಕಟ್ಟಿಬಿಟ್ರು ಅಂತ ಅದರ ಅರ್ಥ. ಅನಧಿಕೃತ ಬಡಾವಣೆಗಳು ಅಂದರೆ ಅನಧಿಕೃತ ಬಡಾವಣೆಯಲ್ಲೂ ನಿವೇಶನ ತಗೋಬೇಕಾದ್ರೆ 200, 300, 1,000 ಕೊಡಬೇಕು, 2,000 ಕೊಡಬೇಕು. ಅದು ಅಷ್ಟು ಆರ್ಥಿಕವಾಗಿ ಸಬಲವಿಲ್ಲದ ಜನ ಕೊಳಚೆ ಪ್ರದೇಶಗಳು ಹೊರಟೋದ್ರು. ಕೊಳಚೆ ಪ್ರದೇಶಗಳು ಅಂತಂದರೆ ಮೈಸೂರು ನಗರದ ಸುತ್ತ ಎಲ್ಲೆಲ್ಲ ಹಳ್ಳಗಳು ಹರಿತಾವೋ ಆ ಹಳ್ಳಗಳ ಆ ಕಡೆ ಈ ಕಡೆ ಮನೆಗಳನ್ನ ಕಟ್ಟಿದ್ರು.
ರೈಲ್ವೆ ಹಳಿಗಳು ಮೈಸೂರು ನಗರದಲ್ಲಿ ಎಲ್ಲ ಅದೇ ಹಳಿಗಳು ಆ ಕಡೆ ಈ ಕಡೆ ಪಕ್ಕದಲ್ಲಿ ಗುಡಿಸಲುಗಳಾಕ್ಬಿಟ್ರು. ಇಂಥ ದುಸ್ಥಿತಿ ಮೈಸೂರು ನಗರಕ್ಕೆ ಬಂದಂಥದ್ದು 1970-80 ದಶಕದಲ್ಲಿ. ಕಾರಣ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ಬೇಕಾಗಿಲ್ಲ. ಎಲ್ಲದಕ್ಕೂ ರಾಜಕೀಯ ಬೆರೆಸದೆ ಅದನ್ನೇ ವೈಭವೀಕರಿಸ್ಲಿಕ್ಕೆ ನನಗಿಷ್ಟ ಇಲ್ಲ, ಅದು ಅಗತ್ಯನೂ ಇಲ್ಲ. ಆದರೆ ರಾಜಕೀಯವಾಗಿ ಅದನ್ನು ಪರಿಹರಿಸ್ಬೋದು ಅನ್ನೋದನ್ನು ನಾನು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ರೂಪಿಸಿದ್ದು. ಮೊದಲನೇದು ಈ ಅನಧಿಕೃತ ಬಡಾವಣೆಗಳನ್ನು ಒಡೆಯೋದು, ಈ ಕೊಳಚೆ ಪ್ರದೇಶಗಳನ್ನ ಒಕ್ಲೆಬ್ಸೋದು, ಈ ಎರಡಕ್ಕೂ ಪರಿಹಾರ ಕಂಡುಕೊಂಡೆವು ಒಂದು ಭಾಗ. ಮತ್ತು ಯಾರಿಗೆ ಮೈಸೂರು ನಗರದಲ್ಲಿ ಮನೆ ಮತ್ತು ನಿವೇಶನ ಇಲ್ವೋ ಅವ್ರಿಗೇನಾದರೂ ಕೂಡ ಕಾರ್ಯಕ್ರಮ ಹಾಕ್ಕೊಳ್ಬೇಕು ಅಂತಕ್ಕಂಥ ಚಿಂತನೆ, ಹೀಗೆ ವಿವಿಧ ಮುಖಗಳಲ್ಲಿ ಕಾರ್ಯಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಚೇರ್ಮನ್ ಆಗೋದಕ್ಕೆ ಕೆಲವೇ ತಿಂಗಳುಗಳ ಮೊದಲು ನನ್ನೂರು ಪಕ್ಕಕ್ಕೆ ಬುಲ್ಡೋಸರ್ ಬಿಟ್ಟರು. ಅದಕ್ಕೆ ಮೊದಲು ಆಗಲೇ ಜನತಾನಗರದಲ್ಲಿ ಬುಲ್ಡೋಸ್ ಬಿಟ್ಟಿತ್ತು ಸರ್ಕಾರ, ಅಲ್ಲಿ ಮನೆಗಳನ್ನ ನಿರ್ನಾಮ ಮಾಡಿತ್ತು. ನನಗನ್ನಿಸಿದ್ದೇನು ಅಂದರೆ, ಯಾಕೆ ಮನೆಗಳನ್ನ ಹೊಡೆದ್ರು? ನೀವು ಸೈಟ್ ಕೊಟ್ಟಿದ್ರೆ ನಿಮ್ಮ ಸೈಟಲ್ಲೇ ಮನೆ ಕಟ್ಕೊಳ್ಳೋರು, ಒಡೆಯೋ ಪರಿಸ್ಥಿತಿ ಬರ್ತಿತ್ತಿಲ್ಲ. ಅಂದಿನ ವ್ಯವಸ್ಥೆ ನಿವೇಶನ ಕೊಡೋದಲ್ಲಿ ವಿಫಲರಾದ್ದರಿಂದ ಆ ಅನಧಿಕೃತ ಬಡಾವಣೆ ಬಂದದ್ದು. ಅದಕ್ಕೆ ಕಾರಣಕರ್ತರು ನಾವೇ ಹೊರತು ವ್ಯವಸ್ಥೆ ಅವರಲ್ಲ. ಆದ್ದರಿಂದ ನನ್ನ ಮನಸ್ಸಲ್ಲಿ ಏನು ಅಂದರೆ, ಎಲ್ಲಿ ವಿಫಲರಾಗಿದ್ದೀರೋ ನೀವು, ನಿಮ್ಗೆ ಅವನು ಹೊಡೆಯೋ ಹಕ್ಕು ಕೂಡ ಇಲ್ಲ. ಇದು ಈ ಭಾವನೆ ನಂದು. ಹಾಗೇನೇ ಗುಡಿಸಲನ್ನು ಕೂಡ ಎಬ್ಸೋ ಅಧಿಕಾರ ನಿಮಗಿಲ್ಲ, ಯಾಕೆಂದರೆ ನಿಮಗೆ ಕೊಡೋ ಶಕ್ತಿ ಇಲ್ಲದೆ ಅಂದಮೇಲೆ ಎಬ್ಸೋದಿಲ್ಲದ. ಅವನು ಈ ದೇಶದ ನಾಗರಿಕ ಅಲ್ವಾ, ಅವ್ನು ನೋಡ್ಕೊಳ್ಬೇಕಾದದ್ದು ವ್ಯವಸ್ಥೆಯ ಕರ್ತವ್ಯ ಅಲ್ವಾ. ಇದು ಮನಸ್ಸದೊಳಗೆ ತಾಕಲಾಟ. ಈ ಹಿನ್ನೆಲೆ ಕೆಲಸ ಮಾಡಿದೆ. 83ರಲ್ಲಿ ಜನತಾ ಸರ್ಕಾರ ಬಂದ ಸರ್ಕಾರ ಇಲ್ಲಿ ಬುಲ್ಡೋಸರ್ ಬಿಟ್ಟರು. ಅದನ್ನು ಅಡ್ಡಾಕಿ ಅದೇ ಕೊನೆ ಮೈಸೂರು ನಗರದಲ್ಲಿ ಯಾವುದೇ ಬಡಾವಣೆಯನ್ನು ಓಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಇದು ಮೊದಲನೇದು. ಹಾಗೆಯೇ ನಂತರ ಹೇಳ್ತಾನೆ ಕೊಳಚೆ ಪ್ರದೇಶಗಳ ಬಗ್ಗೆ ಏನು ಕ್ರಮ ತೆಗೆದುಕೊಂಡೆ ಅನ್ನೋದಿಲ್ಲ. ಅದನ್ನು ಅಧಿಕಾರ ತಗೊಳ್ತಕ್ಕಂಥ ಸಂದರ್ಭದಲ್ಲೇ ನಾನು ಪತ್ರಿಕೆಗಳನ್ನು ಉದ್ದೇಶಿಸಿ ಮಾತನಾಡಿದೆ. ಅದರಲ್ಲಿ ಪ್ರಮುಖವಾದ ಅಂಶ ಅಂದರೆ, ಮೈಸೂರು ನಗರದಲ್ಲಿ ಸುಮಾರು 50,000 ಕುಟುಂಬಗಳು ಮನೆ ನಿವೇಶನ ಇಲ್ಲದೆ ಬಾಡಿಗೆ ಮನೆಯಲ್ಲೋ ಜಗಲಿ ಮೇಲೋ, ಯಾಕೆಂದರೆ ಹಳ್ಳಿಗಳು ಇದ್ವಲ್ಲ ಇಲ್ಲಿ ಜಗಲಿ ಮೇಲೆ ಇರೋದು. ಇಂಥ ಪರಿಸ್ಥಿತಿ 50,000 ಕುಟುಂಬಗಳಾಗದೆ. ನನ್ನ ಅಧಿಕಾರ 3 ವರ್ಷ ಇರ್ತದೆ. 3 ವರ್ಷದಲ್ಲಿ 50,000 ಕುಟುಂಬಗಳಿಗೂ ಕೂಡ ನಿವೇಶನವನ್ನು ಕೊಡ್ತೇನೆ ಅನ್ನೋ ಘೋಷಣೆ ಅವತ್ತು ಮಾಡಿದ್ದೆ ನಾನು ಈ ಕಡೆ ಘೋಷಣೆ ಮಾಡಿದಾಗ ಆ ಕಡೆ ಟೀಕೆ ಮಾಡಿದವರು ಇದ್ದೇ ಇದ್ದಾರೆ. ಯಾಕೆಂದರೆ ಅವತ್ತಿದ್ದದ್ದೇ 70,000 ಮನೆ ಮೈಸೂರಲ್ಲಿ. 50,000 ಕೊಡ್ತೀನಿ ಅಂದರೆ ಇನ್ನೊಂದು ಮೈಸೂರು ಸೃಷ್ಟಿ ಮಾಡ್ತಾರಾ 3 ವರ್ಷದಲ್ಲಿ? ಇವೆಲ್ಲ ಅದು ಬೇರೆ. ನನಗೆ ಖುಷಿ ಅಂತಂದರೆ ಆ ಮಾತು ನನಗೆ ನಡ್ಕೊಳ್ಳೋಕೆ ಸಾಧ್ಯ ಆಯ್ತು. ನನಗೆ 50,000 ನಿವೇಶನಗಳನ್ನು ಕೊಟ್ಟರೆ ಸರ್ ಹೇಳ್ತೇನೆ, 50,000 ನಿವೇಶನಗಳ ವ್ಯವಸ್ಥೆ ಮಾಡಿದೆ. ಎಷ್ಟು? 18 ತಿಂಗಳಲ್ಲಿ. 18 ತಿಂಗಳಲ್ಲಿ 15 ತಿಂಗಳಲ್ಲಿ ಹಾಕಿದವ್ರು ಎಲ್ರಿಗೂ ಕೊಟ್ಟೆ. ಅಂದರೆ ಹಾಕಿದವ್ರು ಎಲ್ಲ ಅಂತಂದರೆ ಯಾರಿಗೆ ನಿಜವಾಗಿ ಸೋರು ಮನೆ ಇಲ್ವೋ, ಅಂದರೆ ನೈಜ ಫಲಾನುಭವಿಗಳು, ಅರ್ಜಿ ಹಾಕಿದವರಲ್ಲಿ ನೈಜ ಫಲಾನುಭವಿಗಳು, ಅವರೆಲ್ಲರಿಗೂ ಕೊಟ್ಟೆ. ಅಲ್ಲ, ಹೆಂಗೆ ಅದನ್ನು ಫೈಂಡ್ ಔಟ್ ಮಾಡ್ತಿದ್ರಿ ಸರ್? ಅಂದರೆ ಏನಾದರೂ ಪರ್ಸ್ನಲ್ ಆಗಿ ನೀವೆಲ್ಲ ಲೆಟರ್ಗಳನ್ನ ತೆಗೆದುಕೊಂಡು ಅವರ ಹಿನ್ನೆಲೆ ಎಲ್ಲ ವಿಚಾರಿಸಿ ಮಾಡ್ತಿದ್ರೆ ಹೆಂಗೆ ಮಾಡ್ತಿದ್ರಿ? ಅರ್ಜಿ ಕರೆದ ತಕ್ಷಣ ಸುಮಾರು 45,000 ಅರ್ಜಿ ಬಂತು. ಅಲ್ಲಿಗೆ ನನ್ನ ಕ್ಯಾಲ್ಕುಲೇಷನ್ ಸರಿ ಇತ್ತು ಅಂತ ಅನ್ನಿಸ್ತದೆ. ಆದರೆ 45 ಜಿನಿಯನ್ ಅಲ್ಲ ಅನ್ನೋದು ನನಗೆ ಅರ್ಥ ಆಗಿತ್ತು. ನಾನು 2 ಹಂತದ ಪರಿಶೀಲನೆ
ಅದು ಭಾಳ ಐತಿಹಾಸಿಕ, ಅದು ಗಮನಿಸಬೇಕು ನೀವು ಅದನ್ನು. ಅರ್ಜಿ ಕರೆಯುವಾಗಲೇ ಶಾರ್ಟ್ಔಟ್ ಮಾಡೋದು ಕಷ್ಟ ಆಗ್ತದೆ ಅಂಥೇಳಿ ಅರ್ಜಿಗಳನ್ನು ಆಯಾ ವಾರ್ಡ್ ಲೆವೆಲಲ್ಲೇ ಕರೆದೆ. ಬ್ಯಾಂಕ್ ಮೂಲಕವೇ ಅವ್ರು ಅರ್ಜಿ ಹಾಕಬೇಕು. ಇಂತಿಂಥ ವಾರ್ಡ್ ಇಂಥ ಬ್ಯಾಂಕಲ್ಲಿ ಅರ್ಜಿ ತಗೊಳ್ಳಿ, ಅರ್ಜಿ ಹಾಕಿ ಅಲ್ಲೇ ಅಷ್ಟೇ. ಆಗ ಅನಕ್ಷರಸ್ಥರಿಗೆ ಏನು ಗೊತ್ತಿಲ್ಲದವ್ರಿಗೆಲ್ಲ ಹೆಂಗೆ ಅರ್ಜಿ ಹಾಕ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತಿತ್ತು? ಹೆಂಗೆ ಮಾಡಿ ತಂಡ ನಿರ್ಮಾಣ ಮಾಡಿದೆ, ಸ್ವಯಂ ಸೇವಕರ ತಂಡ ಮಾಡಿ ಪ್ರತಿಯೊಬ್ಬರಿಗೂ ಕಾಸು ತಗೊಳ್ಳದೆ ಅಲ್ಲೇ ಅರ್ಜಿ ಬರ್ಕೊಡ್ಬೇಕು, ಆ ವ್ಯವಸ್ಥೆ ಮಾಡಿದ್ದೆ ನಾನು. ಹಾಗೆ ಮಾಡಿದ ಮೇಲೆ ಸುಮಾರು 2 ವಾರ್ಡು 3 ವಾರ್ಡ್ಗೂ ಒಂದೊಂದು ಬ್ಯಾಂಕು ಆ ಥರ ಮಾಡಿ ಸುಮಾರು 20-22 ಬ್ಯಾಂಕ್ ಬ್ರ್ಯಾಂಚಸ್ಗಳನ್ನ ಗೊತ್ತು ಮಾಡಿದ್ದೆ ನಾನು. ಬ್ಯಾಂಕ್ನವ್ರಿಗೆ ಹೇಳಿದ್ದೆ, ಇಲ್ಲಿ ಬರೋ ಡಿಪಾಸಿಟ್ ನೀವು ಒಂದಷ್ಟು ದಿವಸ ಇಟ್ಕೊಳ್ಳಿ ಪರವಾಗಿಲ್ಲ ಅಂತ ಅವ್ರಿಗೂ. ಹಾಗಾಗಿ ನನಗೆ ವಾರ್ಡ್ ವೈಸ್ ಸಾರ್ಟ್ ಔಟ್ ಮಾಡೋದಕ್ಕೆ ತೊಂದರೆ ಆಗಲಿಲ್ಲ. ಇದು ಮೊದಲನೇದು. ಅಂದರೆ ರಾಜಕಾರಣಿ ಆದವನಿಗೆ ಈ ಕೌಶಲ್ಯಗಳು ಗೊತ್ತಿರಬೇಕು. ಶಾರ್ಟ್ ಔಟ್ ಯಾವಾಗಾಯಿತು, ಅವರೆಲ್ಲನೂ ವಾರ್ಡ್ ವೈಸ್ ಸಭೆ ಕರೆದೆ. ಇದು ಭಾಳ ಮುಖ್ಯ, ಅದು ನೀವು ಕೇಳಿದ್ರಲ್ಲ ಪ್ರಶ್ನೆ. ವಾರ್ಡ್ ವೈಸ್ ಸಭೆಗಳು, ವಾರ್ಡ್ ವೈಸ್ ಸಭೆಗಳನ್ನ ನಾನು ಛತ್ರಗಳಲ್ಲಿ, ಪಾರ್ಕ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಕರೀತಿದ್ದೆ. ಆ ಸಭೆಗಳಿಗೆ ಆ ವಾರ್ಡಿನ ನಗರ ಪಾಲಿಕಾ ಸದಸ್ಯ, ಅಲ್ಲಿ ಸ್ಪರ್ಧಿಸಿದ್ದಂಥವನು ಸೋತಿರಲಿ ಗೆದ್ದಿರಲಿ, ಅದಕ್ಕಿಂತ ಯಾರ್ಯಾರು ನಗರ ಪಾಲಿಕೆಗೆ ಅರ್ಜಿ ಹಾಕಿದ್ರು, ಸೋತಿದ್ರು, ಗೆದ್ದಿದ್ರು, ಆ ಲೀಡ್ರ್ಗಳಿಗೆಲ್ಲ ಇನ್ಫಾರ್ಮ್ ಮಾಡ್ತಿದ್ದೆ. ಎಲ್ಲ ಪಕ್ಷಗಳ ಆ ವಾರ್ಡ್ನ ಪ್ರಮುಖರುಗಳಿಗೆ ಆಹ್ವಾನ ಕೊಡಿಸ್ತಿದ್ದೆ, ಆ ಸಭೆಗೆ ಬರಬೇಕು ನೀವು ಅಂತೇಳಿ. ಅವರೆಲ್ಲರೂ ನನ್ನ ಪಕ್ಕದಲ್ಲಿ ಕೂರಿಸ್ಕೊತಿದ್ದೆ, ಆ ವಾರ್ಡಿನ ನಾಯಕರುಗಳೆಲ್ಲನೂ. ಅರ್ಜಿದಾರರೆಲ್ಲ ಮುಂದೆ ಸೇರ್ತಿದ್ರು. ಪರಿಶೀಲನೆ ಮಾಡೋ ವಿಧಾನ, ಆ ಸಭೆಯಲ್ಲಿ ನಾನು ಒಬ್ಬನೇ ಮಾತನಾಡ್ತಿದ್ದು, ಬೇರೆಯವ್ರು ಯಾರಿಗೂ ಅಷ್ಟಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಆ ಪ್ರಮುಖ ಅಂಶಗಳೇನು ಅಂತಂದರೆ, ಇವತ್ತೆಲ್ಲ ಈ ವಾರ್ಡ್ನವ್ರು ಮಾತ್ರ ಇಲ್ಲಿದ್ದೀರಿ, ಬೇರೆ ವಾರ್ಡ್ನವ್ರು ಇಲ್ಲಿ ಬಂದಿದ್ದರೆ ದಯವಿಟ್ಟು ನಿರ್ಗಮಿಸಿ, ಮೊದಲನೇದು. ಎಲ್ಲ ಈ ವಾರ್ಡ್ನವರೇ ಆದ್ದರಿಂದ ನಿಮ್ಮೆಲ್ರಿಗೂ ಗೊತ್ತು, ಸೇರಿರೋರಲ್ಲಿ ಯಾರಿಗೆ ಮನೆ ಅದೇ ಮನೆ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಈ ಸಾರಿ ನಾನು ಸಂಕಲ್ಪ ಮಾಡಿದ್ದೇನೆ, ಇಲ್ಲದೇ ಇರೋರು ಕೊಡಬೇಕು ಅಂತೇಳಿ. ಆದ್ದರಿಂದ ಇಲ್ಲಿ ಯಾರಾದರೂ ಇರೋರು ಅರ್ಜಿ ಹಾಕಿದ್ರೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇಲ್ಲದೇ ಇದ್ದವ್ರ ತಟ್ಟೆ ಕೈ ಹಾಕಬೇಡಿ, ದಯವಿಟ್ಟು ಖಾಲಿ ಮಾಡಿ ಸಭೆಯಿಂದ. ಇದು ಮೊದಲನೇ ಮನವಿ. ನಾಯಕರುಗಳೆಲ್ಲ ಇದ್ದೀರಿ, ರಾಜಕೀಯ ಪಕ್ಷದವರು, ಇಲ್ಲಿರೋರೆಲ್ಲ ನಿಮ್ಮ ಅಭಿಮಾನಿಗಳೇ. ಆದರೆ ಇದೊಂದು ಸಾರಿ ಇರೋರನ್ನ ಗುರುತಿಸಿ ಕಳಿಸಿ ಆಚೆಗೆ. ಇಲ್ಲದೇದವ್ರ ಪಟ್ಟಿ ನೀವೇ ಮಾಡಿ, ಅವ್ರಿಗೆಲ್ರಿಗೂ ಕೊಡ್ತೀನಿ. ಭಾಳ ಸುಲಭದಲ್ಲಿ. ನಾನು ಆವತ್ತಿದ್ದದ್ದು 57 ವಾರ್ಡು, ಇವತ್ತು 65 ಅದ. 57 ಮಾಡಿ ಈ ಪ್ರೋಸೆಸ್ ಮಾಡಿ ಬರೋದ್ರೊಳಗೆ 45,000 ಇದ್ದದ್ದು 30,000 ಇಳಿತು. ಇದು 15,000 ಫಿಲ್ಟರ್ ಆಗೋಯ್ತು. ಹಂಗಾದ್ರೆ 15,000 ಫಿಲ್ಟರ್ ಆಯಿತು. ಫಿಲ್ಟರ್ ಆದದ್ದು ನಾನು ಮಾಡಿದೆ ಅನ್ನೋದಲ್ಲ, ಆದರೆ ನನ್ನ ಜನ ಈ ಮನವಿಗೆ ಹೋಗೊಟ್ರು, ಪ್ರಾಮಾಣಿಕವಾಗಿ ನಡ್ಕೊಂಡ್ರು. ಅಂದರೆ ಜನರು ಅಪ್ರಾಮಾಣಿಕರಲ್ಲ, ಇದನ್ನು ಹೇಳೋಕ್ಕಾಗಿ ಮಾತಾಡ್ತಾ ಇದ್ದೆ ನಾನು. ನನ್ನ ಜನ ಅಪ್ರಾಮಾಣಿಕರಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ಇದು ಒಂದು ಪ್ರೋಸೆಸ್ ಮಾಡಿದ್ಮೇಲೆ ನನಗಾಗಲೂ ಅನ್ನಿಸ್ತು 30,000 ಜೆನ್ಯೂನ್ ಅಲ್ಲ ಅನ್ನಿಸ್ತು ನನಗೆ. ಆದ್ದರಿಂದ 2ನೇ ಹಂತದ ತಪಾಸಣೆ ಶುರು ಮಾಡಿದೆ. 2ನೇ ಹಂತದ್ದು ಅಂತಂದರೆ ಪ್ರತಿ ವಾರ್ಡಲ್ಲೂ ನಾನು ಪಾದಯಾತ್ರೆ ಮಾಡೋದು. ನಾನು ಅಂದರೆ ಅಷ್ಟರೊಳಗೆ ಒಂದು ಟೀಮ್ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಾವರ್ಧಕ ಬನ್ಮಯ ಟೀಮ್ನ ಎಲ್ಲ ಲೆಕ್ಚರರ್ಸ್ಗಳು, ಹಾಗೆ ಎಲ್ಲ ವಿದ್ಯಾಸಂಸ್ಥೆಗಳ ಪ್ರಾಧ್ಯಾಪಕರುಗಳು, ನೀವೆಲ್ಲ ಬನ್ನಿ ದಯವಿಟ್ಟು, ನನ್ನ ತಂಡದಲ್ಲಿ ಇರಬೇಕು ನೀವು ಹಾಗೆ ಅಂತೇಳಿ ಪತ್ರಿಕಾ ಪ್ರಕಟಣೆ ಕೊಟ್ಟು ಅವರೆಲ್ಲರೂ ಕೂಡ ಸ್ವಯಂ ಸೇವಕರ ತಂಡ ಆಗಿ ನಿರ್ಮಾಣ ಮಾಡ್ಕೊಂಡಿದ್ದೆ. ಈ 30,000ಕ್ಕೂ ಕೂಡ ನಾನು ಅಲಾಟ್ಮೆಂಟ್ ಆರ್ಡರ್ ಸಿದ್ಧ ಮಾಡಿದೆ, ರುಜು ಹಾಕಿದೆ. ಇದು ಗಮನಿಸಬೇಕಾದ್ದು. ಒಂದೊಂದು ವಾರ್ಡ್ಗೂ ಹೋಗೋಕ್ಕೆ ಟೀಮ್ಗಳು ಗೊತ್ತು ಮಾಡಿದೆ.
ಮೊದಲನೇ ವಾರ್ಡ್ಗೆ ನಾನೇ ಹೊರಟೆ, ಅಗ್ರಹಾರ. ನಾನು ಹೋಗೋಕೆ ಮೊದಲೇ ನಾನು ಪ್ರಿಪರೇಷನ್ ಮಾಡ್ಕೊಂಡೆ. ಪ್ರಿಪರೇಷನ್ ಹೇಗೆ ಮಾಡಿದೆ ಅಂದರೆ, ಒಬ್ಬ ಇಂಜಿನಿಯರು, ಒಬ್ಬರು ರೆವಿನ್ಯೂ ಅಧಿಕಾರಿ ಇಬ್ಬರನ್ನು ನೇಮಕ ಮಾಡಿ, ಅಲ್ಲಿ ಲೋಕಲ್ ಲೀಡರ್ಗಳನ್ನೊಬ್ಬರನ್ನ ಅವ್ರ ಜೊತೆಗೆ ಹಾಕಿ, ಈ ವಾರ್ಡ್ ಅರ್ಜಿಗಳೇನಿತ್ತು ಇದನ್ನೆಲ್ಲ ಸ್ಟ್ರೀಟ್ ವೈಸ್ ವಿಂಗಡಿಸಿ ಅಂತ ಆಫೀಸಲ್ಲಿ ವಿಂಗಡಿಸಿಸ್ದೆ. ಒಂದು ರಸ್ತೆಯಲ್ಲಿ ಪಾದಯಾತ್ರೆ ಹೊರಟೆ. ಅದಕ್ಕೆ ಮೊದಲು ಮಾಹಿತಿ ತರಿಸ್ಕೊಂಡೆ ನಾನು, ಯಾಕೆ ಈ ಟೀಮ್ನ ಕಳಿಸಿದ್ದೆ ಮೊದಲು, ಈ ಬೀದಿಲಿ ಹೋಗಿ ನೀವು ಅಂತ, ಇಷ್ಟು ಅರ್ಜಿ ಅದೇ, ಹೋಗಿ ಇವೆಲ್ಲ ಜಿನಿಯನ್ನು ನೋಡ್ಕೊಬನ್ನಿ ಅಂತೇಳಿ. ಅಷ್ಟರಲ್ಲಿ ಆಗಲೇ ವೆರಿಫೈ ಮಾಡಿ ಬಂದಿದ್ರು ಅವರು. ಆ ವೆರಿಫಿಕೇಷನ್ ಆಧಾರದ ಮೇಲೆ ನಾನು ಆ ಬೀದಿಲಿ ಹೊರಟೆ. ಬೀದಿಲಿ ಹೊರಡೋಕ್ಕೂ ಮೊದಲು ಹಿಂದಿನ ದಿವಸವೇ ಪತ್ರಿಕಾ ಪ್ರಕಟಣೆ ಕೊಟ್ಟು, ನಾನು ಈ ವಾರ್ಡಲ್ಲಿ ಪಾದಯಾತ್ರೆ ಹೋಗ್ತಾ ಇದ್ದೇನೆ, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ದಯವಿಟ್ಟು ನನ್ನ ಜೊತೆ ಸಹಕರಿಸಿ, ನಿಮ್ಮ ಜನಕ್ಕೆ ಕೊಡ್ತಾ ಇದ್ದೀನಿ ನಾನು, ಯಾರು ಬೇಕೋ ಇಲ್ಲದೇದವ್ರಿಗೆ ನೀವು ಕೊಡಿಸಿ ಬನ್ನಿ, ಇರೋರನ್ನ ಆಚೆ ಕಳಿಸಿ ಬನ್ನಿ, ಹೌದಲ್ಲ, ಜೊತೆ ಬನ್ನಿ ಅಲ್ವಾ. ಪತ್ರಿಕಾ ದಂಡನೆ ಇಟ್ಕೊಂಡು, ರಾಜಕೀಯ ಮುಖಂಡರು ದಂಡ ಇಟ್ಕೊಂಡು ಪಾದಯಾತ್ರೆ ಹೊರಟೆ. ಹಿಂದಲ್ಲಿ ಮಾಹಿತಿ ತರಿಸಿದ್ದಲ್ಲ, ಅದನ್ನು ಆಧಾರವಾಗಿ ಇಟ್ಕೊಂಡೇ ಹೊರಟೆ. ಆ ಅರ್ಜಿ ಇರೋ ಮನೆ ಹತ್ರ ನಿಂತ್ಕೊಳ್ಳೋದು, ಅವ್ರನ್ನ ಕರೆಯೋದು, ಕೇಳೋದು. ನನ್ನ ಜೊತೆಲಿ ಬಂದಿದ್ದವರು ಆ ಪಕ್ಕದ ಮನೇಲಿ ಕೇಳ್ಕೊಳ್ಳೋರು, ಅವ್ರಿಗಿಲ್ವಾ ಅಂತ ಅವ್ರು ಕೇಳ್ಕೊಳ್ಳೋರು. ನಾನು ಇವ್ರನ್ನ ಕೇಳೋದೆ ಅಷ್ಟೇ. ನೋಡ್ಕೊಂಡು ಒಂದು ಮನೆ ಆಯ್ತು, 2 ಮನೆ ಆಯಿತು, 3ನೇ ಮನೆಗೆ ಹೋದೆ. ಅದು ವಠಾರ. ಆ ವಠಾರದಲ್ಲಿ 7 ಮನೆಗಳಿತ್ತು. 7 ಮನೆ ಬಾಡಿಗೆ ಕೊಟ್ಟು ಒಂದರಲ್ಲಿ ಅವನಿದ್ದ ಓನರು. ಆದರೆ ಆ ಮನೆಯಲ್ಲಿ ಅವನು ಅರ್ಜಿ ಹಾಕಿದ್ದ, ಅವನ ಹೆಂಡತಿ ಕೈಲೂ ಹಾಕ್ಸಿದ್ದ, ಅವನ ಮಗನ ಕೈಲೂ ಹಾಕ್ಸಿದ್ದ, ಸೊಸೆ ಕೈಲೂ ಹಾಕ್ಸಿದ್ದ, ಗೊತ್ತಾಯ್ತಲ್ಲ, ಮಗಳ ಕೈಲೂ ಹಾಕ್ಸಿದ್ದ, ಅಳಿರ ಕೈಲೂ ಹಾಕ್ಸಿದ್ದ. ಅಷ್ಟು ಅರ್ಜಿ ಇಟ್ಕೊಂಡು ಅಲ್ಲಿ ಬಂದಿದ್ದವರು, ಪತ್ರಿಕೆಯವರು ಎಲ್ರಿಗೂ ಕೂಡ ಆಶ್ಚರ್ಯ ಆಗೋಯ್ತು, ಹೌದಲ್ವಾ. ಏನು ಮಾಡಲಿ ಈ ಅರ್ಜಿಗಳನ್ನ? ಮಾಲೀಕರನ್ನೇ ಕೇಳಿದೆ, ತಪ್ಪು ಒಪ್ಕೊಂಡ ಆತ. ಆದರೆ ಅಲ್ಲಿ ಹೇಳಿದೆ, ನಾನು ಪತ್ರಿಕೆ ಮಾಹಿತಿ ಕೊಟ್ಟೆ ಅಲ್ಲಿ, ನೋಡಿ ಇವತ್ತು ನಾನು ಪಾದಯಾತ್ರೆ ಬಂದಿದ್ದೇನೆ ತಪಾಸಣೆ ಮಾಡಲಿಕ್ಕೆ, ಇಲ್ಲಿ ಇದು ಮಾಹಿತಿ. ಈ ರೀತಿ ಆದರೆ ಈ ಊರ ವಸತಿ ಸಮಸ್ಯೆನ ಬಗೆಹರಿಸ್ಲಿಕ್ಕಾಗೋದಿಲ್ಲ. ಅದರಿಂದ ನಾನು ಈ ಅರ್ಜಿಗಳನ್ನ ತಿರಸ್ಕರಿಸಲೇಬೇಕು. ದೇವರು ಅವನಿಗೆ ನೆಮ್ಮದಿ ಕೊಟ್ಟಿದ್ದಾನೆ, ಅವನು ವಾಸ ಇದ್ದಾನೆ, ಬಾಡಿಗೆನೂ ತಗೋತಾ ಇದ್ದಾನೆ. ಬೇರೆಯವ್ರಿಗೆ ಅವಕಾಶ ಮಾಡೋದು ಈತನ ಕರ್ತವ್ಯ ಕೂಡ. ಆದರೂ ನಾನು ಮೊದಲನೇ ತಪಾಸಣೆಯಲ್ಲೂ ಕೂಡ ಈತ ಹೇಗೋ ನುಣಸ್ಕೊಂಡು ಇಲ್ಲಿ ಬಂದುಬಿಟ್ಟಿದ್ದಾನೆ. ಈಗ ಈ ಅರ್ಜಿಗಳನ್ನ ಮುಟ್ಗೋಲು ಹಾಕಿದ್ದೇನೆ, ಡಿಪಾಸಿಟ್ನ ನಾನು ಮುಟ್ಗೋಲು ಹಾಕ್ಕೊಂಡಿದ್ದೇನೆ. ಅದರಿಂದ ಎಲ್ರಿಗೂ ಹೇಳ್ತಾರೆ, ದಯವಿಟ್ಟು ಈ ಪಾದಯಾತ್ರೆ ಎಲ್ಲ ವಾರ್ಡ್ಗಳಲ್ಲೂ ನಡೀತದೆ. ಅದಕ್ಕೆ ಮೊದಲು ಯಾರ್ಯಾರು ಇನ್ನೂ ಅರ್ಜಿ ಉಳಿಸ್ಕೊಂಡಿದ್ದೀರೋ, ಮನೆ ಇದ್ದುವೆ, ಸೈಟ್ ಇದ್ದುವೆ, ಅವರೆಲ್ಲ ವಾಪಸ್ ತಗೊಬಿಡಿ. ಆ ವ್ಯಕ್ತಿ ನಿಮ್ಮ ಮೇಲೇನು ಬೇರೆ ರೀತಿ ಪ್ರಭಾವ ಬೀರುವಂಥದ್ದು, ನಿಮ್ಮನ್ನ ಬಂದು ಭೇಟಿಯಾಗುವಂಥದ್ದು ಏನು ಮಾಡಲಿಲ್ಲ? ಹೇಳಿದೆ ನಾನು, ಜನ ಒಳ್ಳೆಯವ್ರಿ. ಯಾರು ನನ್ನ ಸ್ಪಷ್ಟತೆ ಯಾವಾಗಿತ್ತೋ ಯಾರೂ ಇಂಟರ್ಫಿಯರ್ ಆಗಲಿಲ್ಲ. ಮುಖ್ಯಮಂತ್ರಿ ಕೂಡ ಇಂಟರ್ಫಿಯರ್ ಆಗಲಿಲ್ಲ. ರಾಮಕೃಷ್ಣ ಹೆಗಡೆಯವರು ಬಿಟ್ಬಿಟ್ರು ಸ್ವಾತಂತ್ರ್ಯ. ನಗರಾಭಿವೃದ್ಧಿ ಸಚಿವರು ಎಂ ಚಂದ್ರಶೇಖರ್ ಅವರು ಸ್ವಾತಂತ್ರ್ಯ ಕೊಟ್ಟರು. ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಬಿ ರಾಚಯ್ಯನವರು ಒಂದು ದಿವಸ ಎಲ್ಲ ಇಲ್ಲಿ ಎಮ್ ಎಲ್ ಎಗಳು, ವೇದಾಂತ ಎಮ್ಗೆ, ಕೆಂಪೇಗೌಡ, ಎಲ್ಲರೂ ಯಾರು, ಯಾಕೆಂದರೆ ಮಾಡೋರು ಪ್ರಾಮಾಣಿಕನೇ ಅನ್ನೋದನ್ನು ಗಮನಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಷ್ಟೇ ಹುಡುಕ್ಲೇ ಇದ್ದರು, ನನ್ನ ಅಬ್ಸರ್ವ್ ಮಾಡ್ತಿದ್ರು, ಇಲ್ಲ ಅಂತಲ್ಲ. ಇವನು ಹರೀಶ್ ಚಂದ್ರನ ನೋಡಬೇಕು ಅನ್ನೋದಿತ್ತು ಅವ್ರಿಗೆ. ಆದರೆ ಇವನು ಮಾತಿನಂತೆ ನಡ್ಕೋತಿದ್ದಾನೆ ಅಂತಂದಾಗ ಯಾರೂ ಕೂಡ ಹತ್ರ ಬರಲಿಲ್ಲ. ಅಂದರೆ ಈಗ ಯಾರು ನಾಯಕತ್ವ ವಹಿಸ್ಕೊಂಡಿರ್ತಾರೋ ಅವರು ಪ್ರಾಮಾಣಿಕವಾಗಿದ್ದರೆ ಆ ಇಡೀ ವ್ಯವಸ್ಥೆ ಪ್ರಾಮಾಣಿಕವಾಗಿರುತ್ತೆ, ಕರೆಕ್ಟಾಗಿರುತ್ತೆ ಅಂತನಾ? ಅದ್ರಲ್ಲಿ ಅನುಮಾನನೇ ಇಲ್ಲ. ಇವತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಈ ಭಾರತ ಭೂಮಿ ಒಳಗೆ ಈ ಜನ, ಈ ಮಣ್ಣಲ್ಲಿ ಹುಟ್ಟಿರೋರು ಪ್ರಾಮಾಣಿಕರಾಗಿದ್ದಾರೆ. ಕೆಡಿಸ್ತಾ ಇದ್ದೇವೆ ನಾವು.
ಸರ್ ಅದು ಆ ಕಾಲ ಅಂದರೆ ಈಗ ಈ ಸಂದರ್ಭದಲ್ಲಿ ಏನಂತಂದ್ರೆ ಜನಕ್ಕಿಂತ ಹೆಚ್ಚಾಗಿ ರಾಜಕಾರಣಿಗಳು ಅಧಿಕಾರಸ್ಥರೇ ಅವ್ರ ಕುಟುಂಬಸ್ಥರಿಗೆ ಅವರಿಗೆ ಸೈಟ್ ತಗೊಳ್ಳುವಂಥದ್ದು ಬೇರೆ ಬೇರೆ ಅಕ್ರಮ ಮಾಡುವಂಥದ್ದು ಆಗ್ತಾ ಇದೆ. ಅವತ್ತಿಗೂ ಇವತ್ತಿಗೂ ನೀವು ಕಂಡಂಗೆ ಎಷ್ಟು ವ್ಯತ್ಯಾಸ ಇದೆ ಸರ್? ಇದ್ರ ಬಗ್ಗೆ ನೀವಾಗಲೇ ಸಾಕಷ್ಟು ಮಾಹಿತಿಗಳನ್ನ ಜನಕ್ಕೆ ಕೊಟ್ಟಿದ್ದೀರಿ, ಬೆಳಕು ಚೆಲ್ಲಿದ್ದೀರಿ ಮಾಧ್ಯಮದವರು. ಅದೆಷ್ಟು ಸರಿ ತಪ್ಪು ಅಂತನೋ ತನಿಖೆ ಕೂಡ ನಡೀತಾ ಇದೆ. ಅದು ಒಂದು ಭಾಗ, ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಈ ಸಂದರ್ಭದಲ್ಲಿ ಆದರೆ ಇದು ಸರಿ ಇಲ್ಲ ಅನ್ನೋದಾದರೆ ಸರಿಪಡಿಸೋಕ್ಕೆ ಅವಕಾಶ ಅದೆ, ಉಪಯೋಗಿಸ್ಕೋಬೇಕಷ್ಟೆ. ನಾನು ಹೇಳಿದ್ದಲ್ಲ, ಆವತ್ತು ನಾನು ಅಧ್ಯಕ್ಷ ಆದಾಗಲೂ ಇದೇ ಪರಿಸ್ಥಿತಿ ಇತ್ತು ಅಂತ ಹೇಳಲಿಲ್ವಾ? ಅದ್ಯಾಕೆ ಸರಿ ಹೋಯ್ತು? ಕೆಡಿಸೋನು ವ್ಯಕ್ತಿಯೇ, ಸರಿಪಡಿಸೋನು ವ್ಯಕ್ತಿಯೇ. ಇವತ್ತು ಕೆಡಿಸಿರೋರು ವ್ಯಕ್ತಿಗಳೇ, ಸರಿಪಡಿಸೋಕೆ ಅವ್ರ ಕೈಯಿಂದ ಸಾಧ್ಯ ಅದು. ಸರಿಯಾಗತ್ತೆ ಅನ್ನೋ ಭರವಸೆ ಇದೆಯಾ ಸರ್ ತಮಗೆ? ಸರಿಯಾಗತ್ತೆ ಅನ್ನೋ ಭರವಸೆ ಇದೆಯಾ? ನನಗಿದೆ, ನಾನು ಆಶಾಜೀವಿ. ಆಗತ್ತೆ, ಸರಿಪಡಿಸ್ದೆ, ಏನು ಸರಿಪಡಿಸ್ಬೋದು. ಸರ್, ಈಗ ನೀವು ಅಧಿಕಾರದಲ್ಲಿದ್ದಾಗ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ರಿ. ಇವತ್ತಿಗೆ ಯಾರಾದರೂ ಬಂದು ನಿಮ್ಮಿಂದ ನಮ್ಮ ಮನೆ ದೀಪ ಬೆಳಗ್ತಾ ಇದೆ, ನಿಮ್ಮಿಂದ ನಮಗೊಂದು ಸೂರು ಸಿಕ್ತು ಅಂತ ಯಾರಾದರೂ ಬಂದು ಮಾತಾಡಿಸಿ ಹೋಗಿರೋಂಥವ್ರು ಯಾವ್ದಾದ್ರು ಪ್ರಸಂಗ ಇದೆ ಸರ್? ದಿನಕ್ಕೆ 10 ಜನ ಮಾತಾಡಿಸ್ತಾರೆ. ಈಗಲೂ ಮನೇಲಿ ಕೂತಿದ್ರು ಬಂದು ಮಾತಾಡಿಸ್ತಾರೆ, ಬೀದಿಲಿ ಹೋಗೋರು ಬಂದು ಮಾತಾಡಿಸ್ತಾರೆ. ನನಗದು ಆವತ್ತೇ ವಿಶ್ವಾಸ ಏನಿತ್ತು ಅಂದರೆ, ನಾನು ಅಧಿಕಾರ ಬಿಟ್ಟ ದಿವಸ ನಾನು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರೆ ನನ್ನ ಜನ ಹೇಗೆ ನೋಡ್ತಾರೆ ಅನ್ನೋದನ್ನು ಪರಿಕಲ್ಪನೆ ಮಾಡಿಕೊಂಡೇ ಆಡಳಿತ ನಡೆಸಿದ್ದೆ. ಅದರಿಂದ ನನಗೆ ಯಾವ ತೊಂದರೆ ಇರಲಿಲ್ಲ. ನಾನು ಅಧ್ಯಕ್ಷನಾದ ನಂತರ ನಾನು ಸಿಟಿ ಬಸ್ಸಲ್ಲೇ ಓಡಾಡ್ತಿದ್ದಲ್ಲ, ಸಿಟಿ ಬಸ್ ಕಾಯ್ತಿದ್ರೆ ಅಲ್ಲಿ ಹೋಗೋರು ಕೂರಿಸ್ಕೊಂಡೋಗೋರು, ಸ್ಕೂಟ್ರಲ್ಲಿ ಕಾರ್ ನಿಲ್ಲಿಸಿ ಕೂರಿಸ್ಕೊಂಡೋಗೋರು. ಸುಮಾರು 30 ವರ್ಷ ಅದೇ ರೀತಿ ಇದ್ದೆ ನಾನು. ಅದರಿಂದ ಜನ ರೆಕಗ್ನೈಸ್ ಮಾಡ್ತಾರೆ. ಈಗ ನಾಳಿನ ಉಗೆ ಮಾದೇಗೌಡರಿಗೆ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಅಭಿಮಾನಿಗಳೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ನಿಜ, ಅದರಲ್ಲೇನು ಅನುಮಾನ ಇಲ್ಲ, ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಯಾಕೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ? ಅವ್ರಿಗೊಂದು ಆಶಾಭಾವನೆ ಇದೆ ಅಷ್ಟೇ. ನಾನು ಈಗೇನು ಹೇಳಿದೆ ನಿಮಗೆ, ನನ್ನ ಜನ ಒಳ್ಳೆಯವರಿದ್ದಾರೆ ಅಂತೇಳಿ, ಆ ಜನನೇ ನನ್ನಿಂದೇನೋ ಆಗ್ತದೆ ಅಂತಲ್ಲ, ಈ ವ್ಯವಸ್ಥೆ ಸರಿ ಹೋಗ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಅದ ಅವರಿಗೆ. ಯಾರಿಂದ ಆಗ್ತದೆ ಅಂತಿದೆಯೋ, ಹೇಗಾಗ್ತದೆ ಅಂತಿದೆಯೋ ಅದು ಬೇರೆ ಮಾತು. ಆ ಆಶಾಭಾವನೆ ಒಳಗೆ ಇದನ್ನು ಮಾಡ್ತಾ ಇರೋದು. ಆ ತಾತ್ವಿಕ ಅಂಶಗಳನ್ನು ಪ್ರತಿಪಾದನೆ ಮಾಡ್ತಾ ಇರೋದು ಇದು. ಈ ಉಗೆ ಮಾದೇಗೌಡ್ರೆ ಅಂತ ಹಾಕಿರೋ ಅರ್ಥನೇ ಮಾದೇಗೌಡ್ರಿಗಲ್ಲ ಅದು. ಆ ಕಾರ್ಯಕ್ರಮಕ್ಕೆ, ಆ ಸಿದ್ಧಾಂತಗಳಿಗೆ ಇವತ್ತು ಮೆರವಣಿಗೆ ಆಗ್ತಾ ಇರೋದು, ಅವಕ್ಕೆ ಪ್ರಚಾರ ಆಗ್ತಾ ಇರೋದು. ಆ ಒಂದು ಕಾರ್ಯಕ್ರಮಗಳನ್ನು, ರಚನಾತ್ಮಕ ಕಾರ್ಯಕ್ರಮಗಳನ್ನು ಈಗಲೂ ಅನುಷ್ಠಾನ ಮಾಡೋದಕ್ಕೆ ಜನರಿಗೆ ಪ್ರಚೋದನೆ ಮಾಡೋಕ್ಕಾಗಿ ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಏನು ನನ್ನ ಮೆರೆಸೋಕೆ ಅಂತ ನಾನು ಅಂದ್ಕೊಂಡೂ ಇಲ್ಲ. ಪ್ರಚೋದನೆ ಇದು, ಜನರ ಮನಸ್ಸನ್ನು ಪ್ರಚೋದನೆ ಮಾಡಬೇಕು. ಈಗೂ ಅದೇ ಅದನ್ನು ಅವ್ರ ಗಮನಕ್ಕೆ ಮತ್ತೊಮ್ಮೆ ನೆನಪಿಸೋ ಕೆಲಸ 35 ವರ್ಷದ ನಂತರ. ಹೌದಲ್ಲ? ಅದೇ. ಥ್ಯಾಂಕ್ ಯು. ಇದಿಷ್ಟು ಡಿ ಮಾದೇಗೌಡರ ಮಾತಾಗಿತ್ತು. ಅಂದರೆ ಈ ನಮ್ಮ ವ್ಯವಸ್ಥೆ ಸರಿಯಾಗಿದೆ, ಜನ ಪ್ರಾಮಾಣಿಕರಾಗಿದ್ದಾರೆ, ಅದನ್ನು ಮುನ್ನಡೆಸುವಂಥವ್ರು ಯಾವುದೇ ಸಂಸ್ಥೆ ಇರಲಿ, ಅದನ್ನು ಹಾಳು ಮಾಡುವಂತಹವನು ವ್ಯಕ್ತಿಯೇ, ಅದನ್ನು ಸರಿ ಮಾಡುವಂತಹವನು ವ್ಯಕ್ತಿಯೇ. ನನಗಿನ್ನೂ ಆಶಾಭಾವನೆ ಇದೆ, ಈ ಸಮಾಜ ಸರಿಯಾದ ರೀತಿಯಲ್ಲಿ, ಸರಿಯಾದ ನಿಟ್ಟಿನಲ್ಲಿ ನಡೆಯುತ್ತೆ ಅನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ರು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ, ಜಿ ಬಿ ಸರ್ಗೂರು, ಇಂಡಿಯನ್ ಟಿವಿ, ಮೈಸೂರು.